ಕೊಡಗು ಕೊಡಗಿನ ಕುಗ್ರಾಮ ಬೆಟ್ಟೂರಿನಲ್ಲಿ ಕಾಡಾನೆ ದಾಳಿಗೆ ಯುವತಿ ಬಲಿ. ಮಡಿಕೇರಿ ತಾಲ್ಲೂಕು ಮದೆನಾಡು ಗ್ರಾಮ ಪಂಚಾಯಿತಿ ತಾಲ್ಲೂಕಿನ ಬೆಟ್ಟೂರು ಗ್ರಾಮದಲ್ಲಿ ಕಾಡಾನೆಯೊಂದು ದಾಳಿ ನಡೆಸಿದ್ದು ಯುವತಿಯೊಬ್ಬಳು ಬಲಿಯಾದ ಘಟನೆ ನಡೆದಿದೆ. ಮಡಿಕೇರಿಯ ಸಂತ ಮೈಕಲ್ ಕಾಲೇಜುನಲ್ಲಿ ಪ್ರಥಮ ಪಿಯುಸಿ ವಿದ್ಯಾರ್ಥಿನಿ ಪೂಜ್ಯ 19 ಮೃತ ದುರ್ದೈವಿ. ಸದಾ ಕಾಡಾನೆ ಓಡಾಟದ ಭೀತಿ ಇರುವ ಬೆಟ್ಟೂರು ಗ್ರಾಮದಲ್ಲಿ ತನ್ನ ಚೆರಂಬಾಣೆಯಿಂದ ತಂದೆ ತಾಯಿಯೊಂದಿಗೆ ಬೈಕ್ನಲ್ಲಿ ಗ್ರಾಮಕ್ಕೆ ಬಂದಿದ್ದು, ಕಡಿದಾದ ರಸ್ತೆಯ ಕಾರಣ ಮೂವರು ಬೈಕ್ನಲ್ಲಿ ತೆರಳಲು ಸಾಧ್ಯವಾಗದ ಕಾರಣ ತಾಯಿ ದೇವಕಿಯೊಂದಿಗೆ ಮನೆಯತ್ತ ಹೆಜ್ಜೆ ಹಾಕುತ್ತಿದ್ದೊತೆ ಕಾಡಾನೆ ಪೂಜ್ಯ ಮೇಲೆ ಏಕಾಏಕಿ ದಾಳಿ ನಡೆಸಿ ತುಳಿದು ಹಾಕಿದೆ. ಆನೆ ದಾಳಿ ಮಾಡುತ್ತಿದ್ದೊತೆ ತಾಯಿ ದೇವಕ್ಕಿ ಜೋರಾಗಿ ಬಾಯಿ ಬಡಿದುಕೊಂಡಿದ್ದು, ಇದನ್ನು ಕೇಳಿ ಚಂಗಪ್ಪ ಸ್ಥಳಕ್ಕೆ ಓಡಿ ಬಂದಿದ್ದಾರೆ. ತಕ್ಷಣವೇ ಕಡಿದಾದ ರಸ್ತೆಯಲ್ಲಿ ಆಸ್ಪತ್ರೆಗೆ ತರುವ ಪ್ರಯತ್ನ ನಡೆಸಲಾಯಿತಾದರೂ ಅಷ್ಟರಲ್ಲೇ ಪೂಜ್ಯ ಪ್ರಾಣ ಪಕ್ಷಿ ಹಾರಿಹೋಗಿದೆ. ಕಾಡಾನೆಗಳ ಹಾವಳಿ, ಅಸಮರ್ಪಕ ರಸ್ತೆ ಸಂಪರ್ಕ, ದಿನಕ್ಕೆ ಬೆಳಗ್ಗೆ ಸಂಜೆ ಬಂದು ಹೋಗುವ ಬಸ್ಸು. ಇಂತಹ ಕುಗ್ರಾಮವಾಗಿರುವ ಬೆಟ್ಟೂರು ಗ್ರಾಮದ ಸಮಸ್ಯೆಗೆ ಪರಿಹಾರ ಎನ್ನುವುದೇ ಎದ್ದಿರುವ ಪ್ರಶ್ನೆ. ಈ ನಡುವೆ ಮೃತ ವಿದ್ಯಾರ್ಥಿನಿಗೆ ನ್ಯಾಯ ದೊರಕಿಸಿ ಕೊಡುವಂತೆ ಆಗ್ರಹಿಸಿ ಮದೆ ಗ್ರಾಮದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ತಾರಾತುರಿಯಲ್ಲಿ 5 ಲಕ್ಷದ ಅರಣ್ಯ ಅಧಿಕಾರಿಗಳ ಸಹಿ ಇಲ್ಲದ ಪರಿಹಾರದ ಚೆಕ್ ವಿತರಿಸಿದ್ದಕ್ಕೆ ಬೇಜವಾಬ್ದಾರಿ ಪ್ರದರ್ಶಿಸಿದ ಅರಣ್ಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಪ್ರತಿಭಟನೆ ಹಿನ್ನೆಲೆಯಲ್ಲಿ ಕೆಲಕಾಲ ಮಡಿಕೇರಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆ ತಡೆ ಕಾರಣ ವಾಹನ ಸಂಚಾರ ಉಂಟಾಗಿದ್ದು, 1 ವಾರದ ಒಳಗೆ ಮೃತಳ ಕುಟುಂಬಕ್ಕೆ ಉಳಿದ 25 ಲಕ್ಷ ಪರಿಹಾರ, ಆನೆಗಳ ಸೆರೆ ಹಿಡಿಯುವಂತೆ ಮಾಜಿ ಸ್ಪೀಕರ್ ಹಾಗೂ ಈ ಭಾಗದ ಕ್ಷೇತ್ರದ ಮಾಜಿ ಶಾಸಕ ಕೆಜಿ ಬೋಪಯ್ಯ ಒತ್ತಾಯಿಸಿದ್ದಾರೆ. ವರದಿ ಗಿರಿಧರ್ ಕೊಂಪುಳಿರ, ಕೊಡಗು. ಇವತ್ತು ಭಾಳ ಪ್ರಮುಖವಾದ ಬೇಡಿಕೆ ಏನಂದರೆ, ಈ ಮದೆ ಪಂಚಾಯಿತಿ ಬೆಟಗೇರಿ ಬೆಟ್ಟತ್ತೂರು ಇದರಲ್ಲಿ ಒಂದು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಫಸ್ಟ್ PUC ಓದ್ತಿರುವಂಥ ಒಂದು ಹೆಣ್ಣುಮಗಳು ನಿನ್ನೆ ಆನೆ ದಾಳಿಗೆ ತುತ್ತಾಗಿ ಮರಣವನ್ನು ಅಪ್ಪಿದ್ದಾರೆ ನಿನ್ನೆ ಸಂಜೆ. ಆದರೆ ಅದರ ಯಾವುದೋ ಮಾಹಿತಿಯನ್ನು ಕೊಡದೆ ಏಕಾಏಕಿ ಡೆಡ್ ಬಾಡಿಯನ್ನು ತೆಗೆದುಕೊಂಡು ಬಂದು ರಾತ್ರಿ ಕಾನೂನು ಇದೆಯೋ ಇಲ್ಲವೋ ಅವರನ್ನು ನೋಡಿಕೊಂಡು ಮಾಡಿದ್ದಾರೆ. ಪೋಸ್ಟ್ ಮಾರ್ಟಮ್ ಮಾಡಿ ರಾತ್ರಿ 1 ಗಂಟೆಗೆ ಅವರ ಮನೆಗೆ ತೆಗೆದುಕೊಂಡು ಹೋಗಿ ಕ್ರಿಮೇಷನ್ ಮಾಡುವಂಥದ್ದು. ಅಷ್ಟೊತ್ತಿಗೆ ಅಲ್ಲಿ ಇರುವಂಥವರು ಸ್ವಲ್ಪ ಗಲಾಟೆ ಮಾಡಿದಾಗ 5 ಲಕ್ಷದ ಒಂದು ಚೆಕ್ ಕೊಟ್ಟಿದ್ದಾರೆ. ಆ ಚೆಕ್ಕಿಗೆ ಸಹಿ ಮಾಡಿಲ್ಲ, ಹಾಗೇನೆ ಕೊಟ್ಟಿದ್ದಾರೆ. ಅಲ್ಲಿ ಮನೆಯಲ್ಲಿ ಹೋಗಿ ನೋಡುವಾಗ ಸಹಿ ಇಲ್ಲ. ಮತ್ತೆ ಅಲ್ಲಿ ಗಲಾಟೆ ಮಾಡಿದಾಗ ರಾತ್ರಿ ಮತ್ತು ಡ್ಯೂಲಿ ಸೈನ್ಡ್ ಚೆಕ್ಕನ್ನು ತಂದು ಕೊಟ್ಟಿದ್ದಾರೆ 5 ಲಕ್ಷ ರೂಪಾಯಿ. ಆದರೆ DFO ಏನು ಆನೆಗಳನ್ನು ಹಿಡಿಲಿಕ್ಕೆ ವ್ಯವಸ್ಥೆಗಳು ಏನು ಮಾಡಬೇಕು ಏನೂ ಮಾಡದೆ ಬೆಳಗ್ಗೆ 8:30ಯಿಂದ ನಾವೆಲ್ಲ ಒಂದು 10:30ಗೆ ತಲುಪಿದ್ದು. ಅಷ್ಟು ಹೊತ್ತಾದರೂ ಅವರು ಸ್ಪಾಟಿಗೆ ಬರಲೇ ಇಲ್ಲ. ಕೊನೆಗೆ ದೂರವಾಣಿ ಅಲ್ಲಿ ಸಿಗೋದೂ ಇಲ್ಲ, ಕಷ್ಟದಲ್ಲಿ ಸಿಕ್ಕಿತ್ತು. ಆ ಸಿಕ್ಕಿದ ಮೇಲೆ ಅವರು ಈಗ ಹೊಡ್ತಾ ಇದ್ದೀನಿ, ಮ್ಯಾರಥಾನ್ ಓಡ್ತಾ ಇದ್ದೀನಿ, ಏನೇನೋ ಮಾತಾಡೋದು. ಬೇಡಿಕೆ ಇಟ್ಟದ್ದು ಇಷ್ಟೇ. ಇನ್ನು ಬ್ಯಾಲೆನ್ಸ್ ಏನು 20 lakhs ದುಡ್ಡು ಭಾಳ ಇಂಪಾರ್ಟೆಂಟ್. ಅವಳಿಗೆ ಅದನ್ನು ಅವರ ಅಕೌಂಟಿಗೆ ಕೊಡಬೇಕು. ಅದರ ಜೊತೆಗೆ ಭಾಳ ಬಡತನದಿಂದ ಇದೆ ಆ ಪರಿಶಿಷ್ಟ ಪಂಗಡದ್ದು. ಬಹುಶಃ SLCಯಲ್ಲಿ 92% ಮುಂದೆ ಆಯ್ತಲ್ವ. ಆ ಒಂದು ಇದರಲ್ಲಿ ಮುಂದೆ ಏನಾಗ್ತಿದ್ಲು, ಈ ದೇಶದಕ್ಕೆ ಒಂದು ಹೆಸರು ತರೋ ಹೆಣ್ಮಗಳಾಗಿ ಬೆಳೀತಾ ಇರ್ಬೋದಿತ್ತೇನೋ. ಹಾಗಾಗಿ ಬಡತನದಲ್ಲಿರೋ ಆ ಕುಟುಂಬಕ್ಕೆ ಒಂದು ಕಾಂಪನ್ಸೇಟರಿ ಜಾಬನ್ನು
ಕೊಡೋದಕ್ಕೆ ಶಿಫಾರಸನ್ನು ಮಾಡಬೇಕು, ಕೊಡಬೇಕು. ಅದು ಒಂದನೇ ಬೇಡಿಕೆ. ಮತ್ತು ಇಲ್ಲಿ ಏನು ಆ ಒಂದು ಫ್ಯೂರಿಸ್ ಆಗಿ ಒಂದು ಒಂಟಿ ಆನೆ ಇದೆ, ಇದು ಎರಡನೇ. ಮೊನ್ನೆ ಒಬ್ಬರನ್ನ ಎತ್ತಿ ಬಿಸಾಕಿದೆ ಒಂದು ತಿಂಗಳ ಹಿಂದೆ, ಆಗಲೂ ಏನೂ ಕ್ರಮ ಕೈಗೊಂಡಿಲ್ಲ. ತಕ್ಷಣ ಅದನ್ನು ಹಿಡಿಬೇಕು, ಹಿಡಿದು ಟ್ರ್ಯಾಂಕ್ಲೇಟ್ ಮಾಡಿ ಕಳಿಸ್ಬೇಕು. 11 ಆನೆಗಳು ಈ ಮದೆನಾಡು, ಚೇರಂಬಾಣೆ ಈ ಭಾಗದಲ್ಲಿ ಸುತ್ತಾಡ್ತಾ ಇದ್ದಾವೆ. ಅದು ಚಂಬು, ದಬ್ಬಡ್ಕ, ಅವುಗಳನ್ನು ತಕ್ಷಣ ಓಡಿಸುವಂಥ ಕೆಲಸಕ್ಕೆ ಟಾಸ್ಕ್ ಫೋರ್ಸ್ ಏನಿದೆ ಸ್ಟೇಟ್ ಇದು, ಅದನ್ನು ತಂದು ಕಾರ್ಯಾಚರಣೆಯನ್ನು ತಕ್ಷಣ ಮಾಡಬೇಕು ಅನ್ನುವಂಥದ್ದು. ಮತ್ತು ಅರಣ್ಯ ಇಲಾಖೆಯ ಅಧಿಕಾರಿಗಳ ಕಿರುಕುಳ, ಅಲ್ಲೊಬ್ಬರಿಗೆ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಇವರ ಕುಟುಂಬದವರೇ ಹಕ್ಕುಪತ್ರ ಕೊಟ್ಟಿದ್ದಾರೆ, ಹೋಗಿ ಅವರ ಕಾಫಿ ಗಿಡ ಎಲ್ಲ ಕಡ್ದಾಕಿ. ಅದು ಯಾರು, ಅದಕ್ಕೆ ವಿವರವಾದ ತನಿಖೆಯನ್ನು ಮಾಡಿ, ಈ DFO ಯಾಕೆ ಇಷ್ಟು ನೆಗ್ಲಿಜೆಂಟ್ ಮಾಡಿದ್ರು ಅದರ ಬಗ್ಗೆ ತನಿಖೆ ಮಾಡಿ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಬೇಡಿಕೆಯೂ ಇದೆ. ಮತ್ತು ಇಲ್ಲಿ ಹಲವಾರು ಕಡೆ ಗಿರಿಜನರು ವಾಸ ಮಾಡ್ತಾ ಇದ್ದಾರೆ, ರಸ್ತೆಗಳಿದೆ. ಇವತ್ತು ITDP ಇಲಾಖೆ ಅವರಿಗೆ ಆಗಿದೆ, ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಅನುದಾನ ಬರ್ತಾ ಇದೆ. ಕಾಂಕ್ರೀಟ್ ರಸ್ತೆ ಮಾಡಲಿಕ್ಕೆ ಹೊಸ ರಸ್ತೆ ಬೇಡ, ಎಕ್ಸಿಸ್ಟಿಂಗ್ ರೋಡ್ ಏನಿದೆ ಅದಕ್ಕೆ ಕಾಂಕ್ರೀಟ್ ಹಾಕಲಿಕ್ಕೆ ಅನುಮತಿ ಕೊಡಬೇಕು ಅನ್ನೋ ಬೇಡಿಕೆಯನ್ನು ಇಟ್ಟಿದ್ದೇವೆ. ಎಲ್ಲ ಊರಿನವರು ಸೇರಿ 1 ವಾರದ ಗಡುವನ್ನು ಕೊಟ್ಟಿದ್ದಾರೆ. ಇಲ್ಲದಿದ್ದರೆ ಮತ್ತೆ ಹೋರಾಟ ಮಾಡ್ತಾರೆ.